ಕೇಳಿಸ್ತದೆ, ಕೇಳಿಸ್ಕ. ಹೃದಯದ ಬಡಿತವೇ ನಿಂತು ಹೋದ ಹಾಗೆ ಜೀವಕ್ಕೆ ಆಗಿದೆ. ಅಣ್ಣ ಇಷ್ಟು ಚೇಂಜ್ ಆಗಿದ್ದಾನೆ, ಖುಷಿಯಾಗಿದ್ದಾನೆ, ಏನ್ ಸಮಾಚಾರ? ತಂಗ್ಯವ, ನಿಂಗೆ ಇಷ್ಟೇ ಗೊತ್ತಿಲ್ವಾ? ಅಣ್ಣ ಲವ್ ಮೂಡಾಗವನೆ. ಏನೋ ಆದಷ್ಟು ಬೇಗ ಎಲ್ಲ ಒಳ್ಳೇದಾದ್ರೆ ಸಾಕು. ರೆಡಿ ಅಲ್ಲ ಅಣ್ಣ? ನಾನು ಅವಾಗಲೇ ರೆಡಿ, ನಿಂಗೋಸ್ಕರ ಕಾಯ್ತಿದ್ದೆ. ಓಹೋ ಏನೋ ಸವಾರಿ ಆಗ್ಲೇ ಎಲ್ಲ ಒಂಟಂಗಿದೆ. ಅವ್ವ, ನಿಮಗೆ ಗೊತ್ತಿಲ್ವಾ? ನಾವು ನಿಮ್ಮ ಸೊಸೆ ನೋಡಕ್ ಹೋಯ್ತಿದ್ದೀವಿ. ಓ, ನನ್ನ ಮಗ ಆ ಕೆಲಸದ ಮ್ಯಾಕ್ ಹೊಂಟವನಾ? ಸರಿ, ನಾನೇ ಅಂತೂ ಯೋನು ಕೇಳೋಕ್ಕಿಲ್ಲ. ನೋಡುಮ್ಮ, ಅವನೇ ಯಾವಾಗ ನಂಗೆ ಈಸಿಯ ತಲುಪಿಸ್ತಾನೆ ಅಂತ. ಅವ ನಿನ್ನ ಮಗ ನಿಂಗೆ ಹೇಳಿದ್ರೆ ಏನೋ ಮಾಡ್ತಾನ? ಈಗ ಮಾಡ್ತಿದ್ಯಲ್ಲ. ಅವ ಓಸಿ ತಡ್ಕವ, ಸರ್ಪ್ರೈಸ್ ಅಂದಕ್ಕೆ ಕಾಯ್ಬೇಕಾಯ್ತದೆ. ಅತಿ ಶೀಘ್ರದಾಗೆ ಎಲ್ಲ ಗೊತ್ತಾಯ್ತದೆ. ನಿನ್ಗಿನ್ನಿರೋದು 7 ದಿನ ಗಡುವು. ಆಟ್ರವರೆಗೂ ಮಾತ್ರ ನಿಮ್ಮ ಹಬ್ಬ ಕಾಯೋದು ಗೆಪ್ತಿ ಮಾಡಿಕ. ಇನ್ನು 7 ದಿನ ಬೇಡ ಬಂಗಾರ, ಅದ್ರೊಳಗೇನೆ ನೀನು ಹೇಳಿದ್ದಾಯ್ತದ ನೋಡ್ತಾರೆ. ಐ ಬರಲ ಅಣ್ಣ ಏನು ಹೀಗೆ ನೋಡಿ ಎಷ್ಟು ದಿನ ಆಗಿತ್ತು ಅಲ್ವಾ ಅವ್ವ? ಬಸ್ಸು, ನನ್ನ ಮಗ ಭಾರಿ ಖುಷಿಯಾಗಿ ನಗ್ನಾಗ್ತಾ ಅವನೆ. ಅವನಿಗೆ ಯಾರ ದೃಷ್ಟಿನೂ ತಗದೆ ಹೋಗ್ಲಿ. ಮಾವ ತುಂಬ ಅಮಾಯಕರುತ್ತೆ. ಯಾರು ಅವ್ರನ್ನ ಯಾಮಾರಿಸ್ತಾ ಇದ್ರೆ ಅಷ್ಟೇ ಸಾಕು. ಹಂಗೆಲ್ಲ ಏನು ಆಗಕ್ಕಿಲ್ಲ ರಾಧ. ನಮ್ಮ ಕಂಟಿಗೆ ಪುಟ್ಟಕ್ಕನ ಬೆಂಬಲ ಐತೆ. ಅವಳೇ ಅವನಿಗೆ ಸರಿಯಾದ ದಾರಿ ತೋರಿಸ್ತಾ ಇರೋದು. ಒಟ್ನಾಗ ನಮ್ಮ ಕಂಟಿ ಖುಷಿಯಾಗವನಲ್ಲ, ಆಟ ಸಾಕು. ನಮ್ಮ ಮಾವ ಅವತ್ತು ನನಗೆ ಫೋನ್ ಮಾಡಿ ನನಗೆ ಲವ್ ಗುರು ಸಿಕ್ಕಿದ್ದಾರೆ ಅಂತ ಹೇಳಿದ್ರು. ಅದು ಯಾರು ಗೊತ್ತಾ? ಗುರು ಅನ್ನಕ್ಕೆ ಯಾವುದು ಸನ್ಯಾಸಿನೇ ಇರಬೇಕು, ಬಾಯಿಗೆ ಬಂದನ್ನೆಲ್ಲ ಹೇಳಿ ಬೂದಿ ಹಚ್ಚಿರ್ಬೇಕು ಅಲ್ವೇರದ? ಇಲ್ಲ ನಂಜಮ್ಮ ಅವ್ರೆ, ನಮ್ಮ ಮಾವನಿಗೆ ಸಪೋರ್ಟ್ ಮಾಡ್ತಿರೋದು. ಮತ್ತೆ ಅವ್ರ ಲವ್ ಗುರು ಯಾರು ಗೊತ್ತಾ? ಯಾರು? ಆ ಪುಟ್ಟಕ್ಕ. ಯೋನ್ ಹೇಳ್ದಾರದ ಪುಟ್ಟಕ್ಕ ಲವ್ ಗುರುನಾ? ಹೌದು ರಾಜಿ ಅವರೇ, ಇವತ್ತು ನಮ್ಮ ಅತ್ತೆನೇ ಎಲ್ಲ ವಿಷಯ ನನ್ಗೆ ಹೇಳಿದ್ರು. ಆ ಪುಟ್ಟಕ್ಕನೇ ನಮ್ಮ ಮಾವನಿಗೆ ಸಪೋರ್ಟ್ ಮಾಡ್ತಿರೋದು. ಮತ್ತೆ ಆ ಹುಡುಗಿನ ನಮ್ಮ ಮಾವನ್ ಗಂಟೆ ಹಾಕಕ್ಕೆ ಹೆಲ್ಪ್ ಮಾಡ್ತಿರೋದು. ಮುಸ್ರೆ ಆಫೀಸರ್ಗೆ ಪುಟ್ಟಕ್ಕನ್ ವಕಾಲತ್ತಾ? ಇಷ್ಟು ದಿವಸ ಮನೇಲಿ ಒಬ್ಳು ಮುದುಕಿ ಇದ್ಲು, ಅವಳು ನನಗೆ ಎಲ್ಲದಕ್ಕೂ ಅಡ್ಡ ಬರ್ತಾ ಇದ್ಲು. ಈಗ ಈ ಪುಟ್ಟಕ್ಕ ಅವ್ರು ಅದಕ್ಕೆ ಸೇರ್ಕೊಂಡಿದ್ದಾರೆ. ಪುಟ್ಟಕ್ಕ ಅವಳೆ ಅಂದ್ರೆ ನಾನು ಹೆಂಗ್ ಸುಮ್ಕಿರ್ಲಿ ರಾಧಾ? ನಾನು ಬರ್ತೀನಿ. ರೆಡಿನೇ ಆಗ್ಬಿಟ್ಲಲ್ಲೇ. ಹಂಗಾರೆ ಇನ್ ಮುಂದಕ್ಕೆ ಆ ಕಂಟಿಗೆ ನೀನು ಲವ್ ಗುರು ಆಗ್ತೀಯಾ? ನಾನ್ ಲವ್ ಗುರು ಅಲ್ಲ, ನನ್ ಯೋನ ಇದ್ರು ಸನಿ. ಸರಿಯಾಗಿ ಹೇಳವಳೆ, ಸನಿನೇ. ಸುಮ್ಗೆ ತಮಾಷೆ ಮಾಡ್ಬೇಡ. ಇದು ಬಂಗಾರಮ್ಮ ಮತ್ತೆ ಪುಟ್ಟಕ್ಕನ್ ಮಧ್ಯ ನಡೆಯೋ ಯುದ್ಧ. ನೀನಿದ್ರನೇಯ ಅವರಿಬ್ರು ಸ್ನೇಹನ ಕಿತ್ತಾಕಕ್ಕಾಗದು. ಹೌದಲ್ವಾ? ನೀನು ಆ ಪುಟ್ಟಕ್ಕನ್ ನೋಡ್ಕೊಂಡ್ರೆ ನಾನು ಆ ಬಂಗಾರಮ್ಮನ್ ನೋಡ್ಕೊಂತೀನಿ. ರಾಧಾ, ನೀನು ನಾವ್ ಹೇಳ್ದಂಗೆ ಕೇಳು, ಅವಾಗ ನಿಮ್ಮ ಮಾವ ಸಿಗೋದು ಗ್ಯಾರಂಟಿ. ನೀನು ಆ ಮನೆಗೆ ಸೊಸೆ ಆದ್ರೆ ಆ ಪಂಚಾಯತಿ ಕುರ್ಚಿ ನನಗೆ ಸಿಗೋದು ಗ್ಯಾರಂಟಿ. ಆ ಪುಟ್ಟಕ್ಕ ಪರದೇಸಿ ಆಗೋದು ಗ್ಯಾರಂಟಿ. ಆಮೇಲೆ ನಾವು 3 ಜನ ಸೇರ್ಕೊಂಡು ನಮ್ಗೆ ಯೋನ್ ಅನ್ಬೇಕು ಎಲ್ಲ ಪಡ್ಕೊಳ್ಳೋಣ.